ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತಿನ ವಿಡಿಯೋನಲ್ಲಿ ಹಾಗಲಕಾಯಿ ರೆಸಿಪಿಗಳನ್ನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ತುಂಬ ಚೆನ್ನಾಗಾಗುತ್ತೆ. ಈಗ ಕೆಲವರು ಹಾಗಲಕಾಯಿ ತಿನ್ನೋದೇ ಇಲ್ಲ ಅಲ್ವಾ, ಹಾಗಲಕಾಯಿ ಸ್ವಲ್ಪ ಕಹಿ ಅಂತ. ಈ ಥರ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಇವತ್ತು ನಾನಿಲ್ಲಿ 1 ಕೆ ಜಿಯಷ್ಟು ಹಾಗಲಕಾಯಿ ಇತ್ತು. ಅದರಲ್ಲಿ ಫಸ್ಟು ಹಾಗಲಕಾಯಿ ಚಿಪ್ಸ್ ಬರುತ್ತೆ ನೋಡಿ. ಈಗ ಚಿಪ್ಸ್ ಅಂಗಡಿಯಲ್ಲೆಲ್ಲ ಆಲೂಗಡ್ಡೆ ಚಿಪ್ಸ್ ಎಲ್ಲ ತೊಗೋತೀವಿ ನೋಡಿ, ಆವಾಗ ಹಾಗಲಕಾಯಿ ಚಿಪ್ಸ್ನ ಸಹ ಮಾರ್ತಾರೆ. ತುಂಬ ಚೆನ್ನಾಗಿರುತ್ತೆ ಅದನ್ನು ತಿನ್ನಲಿಕ್ಕೆ. ಮಕ್ಕಳು ಸಹ ಇಷ್ಟಪಟ್ಬಿಟ್ಟು ತಿಂತಾರೆ. ಆ ರೀತಿ ಸಿಂಪಲ್ಲಾಗಿ ಚಿಪ್ಸ್ ಮಾಡ್ಕೊಳ್ಳೋಣ ಅಂತ ಒಂದೆರಡು ಹಾಗಲಕಾಯಲ್ಲಿ ನಾನು ಈ ಥರ ಸಣ್ಣದಾಗಿ ರೌಂಡಾಗಿ ಅಂದರೆ ತೆಳುವಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ರೌಂಡಾಗಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಉದ್ದುದಾಗಾದರೂ ಹೆಚ್ಕೋಬೋದು. ಇದನ್ನು ಅರ್ಧಕ್ಕೆ ಭಾಗ ಮಾಡಿಕೊಂಡು ಈ ಥರ ರೌಂಡಾಗಿ ಕಟ್ ಮಾಡಿಕೊಂಡ್ರು ಸಹ ತುಂಬ ಚೆನ್ನಾಗಾಗುತ್ತೆ. ನಾನಿಲ್ಲಿ ಬೀಜದ ಜೊತೆಗೆ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಬೀಜ ಏನು ಅಷ್ಟು ಗಟ್ಟಿ ಇರಲಿಲ್ಲ. ಅದರಿಂದ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಒಂದು 3/4 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಒಂದು ಸ್ವಲ್ಪ ಜೀರಿಗೆ ಪುಡಿ, ಅರಿಶಿನ ಪುಡಿ ಮತ್ತು ಒಂದು 2 ಸ್ಪೂನಷ್ಟು ಕಬಾಬ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಟೇಸ್ಟಿಗೋಸ್ಕರ ಸೇರಿಸ್ಕೊತಾ ಇದ್ದೀನಿ ಅಷ್ಟೇ, ಆಪ್ಷನಲ್ ಇದು, ಬೇಕಿದ್ದರೆ ಸೇರಿಸ್ಕೋಬೋದು. ನಂತರ 1 ಸ್ಪೂನಷ್ಟು ಇಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಚಿರೋಟಿ ರವೆ ಮತ್ತು ಒಂದು 2 ಸ್ಪೂನಷ್ಟು ಇಲ್ಲಿ ಕಾರ್ನ್ಫ್ಲೋರ್ನ ಹಾಕೋತಾ ಇದ್ದೀನಿ. ಕ್ರಿಸ್ಪಿನೆಸ್ ಬರುತ್ತೆ, ಅದರಿಂದ ತುಂಬ ಚೆನ್ನಾಗಾಗುತ್ತೆ. ಒಂದು 2-3 ಸ್ಪೂನಷ್ಟು ಹಾಕೋಬೇಕಾಗುತ್ತೆ ಕಾರ್ನ್ಫ್ಲೋರ್ನ, ಇಲ್ಲಾಂದರೆ 1 ಸ್ಪೂನಷ್ಟು ಪೂರ್ತಿಯಾಗಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು. ಸ್ವಲ್ಪ ಜೀರಿಗೆ ಮತ್ತು ಒಂದು 1/4 ಸ್ಪೂನಷ್ಟು ಆಮ್ಚೂರ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಆಮ್ಚೂರ್ ಪೌಡರ್ ತುಂಬ ಟೇಸ್ಟ್ ಕೊಡುತ್ತೆ ಇದರಲ್ಲಿ, ಏಕೆಂದರೆ ಅದು ಸ್ವಲ್ಪ ಡ್ರೈ ಮ್ಯಾಂಗೋ ಪೌಡರ್ ಅಲ್ವಾ, ಹುಳಿ ಅಂಶ ಇರುತ್ತೆ ನೋಡಿ. ಇದು ಸ್ವಲ್ಪ ಕಹಿ ಇರುತ್ತೆ ಅಲ್ವಾ, ಟೇಸ್ಟನ್ನ ಸ್ವಲ್ಪ ಕಹಿ ಅಂಶನ ತೆಗೆದುಬಿಡುತ್ತೆ. ಅದರಿಂದ ಅದನ್ನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು 3 ಸ್ಪೂನಷ್ಟು ಅದಕ್ಕೆ ನೀರನ್ನು ಸ್ಪ್ರಿಂಕಲ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ತುಂಬ ನೆನೆಸ್ಬಾರ್ದು ಅದನ್ನು. ಒಂದು 2 ನಿಮಿಷ ಬಿಟ್ಬಿಟ್ಟು ಇಮಿಡಿಯೇಟಾಗಿ ಫ್ರೈ ಮಾಡ್ಕೊಂಡ್ಬಿಡಬೇಕು. ಕ್ರಿಸ್ಪಿನೆಸ್ ಬರುತ್ತೆ ಚೆನ್ನಾಗಿ ಅದರಿಂದ. ನಂತರ ನಾನಿಲ್ಲಿ ಪಲ್ಯವನ್ನು ಮಾಡ್ಕೊಳ್ಳಿಕ್ಕೆ ಅಂತ ಹಾಗಲಕಾಯಿನ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ಇವತ್ತು 1 ಕೆ ಜಿ ಹಾಗಲಕಾಯಿ ಇತ್ತಲ್ವ, ಅದರಿಂದ ಒಂದು 3 ರೀತಿಯಾದಂತಹ ಪದಾರ್ಥನ ಮಾಡ್ಕೋತಾ ಇದ್ದೀನಿ. ನಂತರ ಫಸ್ಟ್ ನಾನಿಲ್ಲಿ ಒಂದು ಬೌಲಷ್ಟು ಕಡಲೆಕಾಳನ್ನ ನೆನೆಸ್ಕೊಂಡು ಇಟ್ಕೊಂಡಿದ್ದೆ. ಕಡಲೆಕಾಳನ್ನ ಒಂದು 2 ವಿಷಲ್ ಬೇಯಿಸ್ಕೊಳ್ತೀನಿ. ನಂತರ ಅದಕ್ಕೆ ಹಾಗಲಕಾಯಿನ ಸೇರಿಸ್ಬಿಟ್ಟು ಮತ್ತೆ ಒಂದು ವಿಷಲ್ನ ಕೂಗಿಸ್ಕೊತೀನಿ. ಆಗ ಹಾಗಲಕಾಯಿ ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ ಅದರಿಂದ. ಈಗ ಕಡಲೆಕಾಯಿನೆಲ್ಲ ನಾನು ಬೇಯಲಿಕ್ಕೆ ಇಟ್ಟಿದ್ದೀನಿ ಅಲ್ವಾ, ಆ ಟೈಮಲ್ಲಿ ನಾನು 2 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. 2 ಟೊಮೊಟೊವನ್ನು ಸಹ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ ನೋಡಿ. ಈಗ ಅಷ್ಟರಲ್ಲಿ ವಿಷಲ್ ಬಂತು. ಈಗ ಅದು ವಿಷಲ್ ಆರಬೇಕಲ್ವ, ಅಷ್ಟರೊಳಗೆ ಒಂದು ಸಣ್ಣದೊಂದು ಅಂದರೆ ಸಣ್ಣದಾಗಿ ಒಂದು ದೊಡ್ಡ ಆಲೂಗೆಡ್ಡೆಯನ್ನು ಸಹ ಹೆಚ್ಕೋತಾ ಇದ್ದೀನಿ. ಈಗ ನೋಡಿ, ಅಷ್ಟನ್ನು ನಾನು ಕಟ್ ಮಾಡೋದ್ರೊಳಗೆ ವಿಷಲೆಲ್ಲ ತಣ್ಣಗಾಗಿದೆ. ಈಗ ಇದಕ್ಕೆ ನಾನು ಕಟ್ ಮಾಡಿರುವಂತಹ ಆಲೂಗೆಡ್ಡೆ ಮತ್ತು ಹಾಗಲಕಾಯಿನ ಸೇರಿಸ್ಕೊತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಷಲ್ ಬರೆಸ್ಕೊತೀನಿ ಅಷ್ಟೇ, ಪಲ್ಯ ಚೆನ್ನಾಗಾಗುತ್ತೆ ವಿಷಲ್ ಬರೆಸ್ಕೊಂಡು ಮಾಡಿದ್ರೆ. ಈಗ ಅದು ಇನ್ನೂ ಒಂದು ವಿಷಲ್ ಬರಬೇಕಲ್ವ, ಆ ಟೈಮಲ್ಲಿ ಇನ್ನೊಂದು ಗ್ರೇವಿ ಮಾಡ್ಕೊಳ್ಳಿಕ್ಕೆ ಅಂತ ಹಾಗಲಕಾಯಿನ ಈ ಥರ ತೆಳುವಾಗಿ ಉದ್ದದಾಗಿ ಹೆಚ್ಕೋತಾ ಇದ್ದೀನಿ. ಯಾವ ಥರ ಬೇಕಾದರೂ ಹೆಚ್ಕೋಬೋದು, ಸಣ್ಣದಾಗಿ ಹೆಚ್ಕೊಂಡ್ರೂ ಸಹ ಚೆನ್ನಾಗಾಗುತ್ತೆ. ನೋಡಿ, ಈ ರೀತಿಯಾಗಿ ಉದ್ದುದಾಗಿ ಹೆಚ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಇವತ್ತು ಫ್ರೈ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲಿ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಹಾಗಲಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಕಹಿ ಅಂಶ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಈ ಥರನಾದರೂ ಮಾಡ್ಕೋಬೋದು, ಇಲ್ಲ ಅಂದರೆ ಹಾಗಲಕಾಯಿಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಮುಚ್ಚಿಟ್ಬಿಟ್ರೆ ಆಯಿತು. ಒಂದು 1/4 ಗಂಟೆ ನೀಟಾಗಿ ಅದನ್ನು ಹಿಂಡಿಬಿಟ್ಟು ಸ್ವಲ್ಪ ನೀರಿನ ಅಂಶನ ತೆಗೆದ್ರೆ ಕಹಿ ಅಂಶ ಹೋಗಿರುತ್ತೆ. ಆವಾಗ ಈ ಗ್ರೇವಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಈಗ ನಾನಿಲ್ಲಿ ಈ ಗ್ರೇವಿನ ಮಾಡಲಿಕ್ಕೆ ಒಂದು ಸ್ವಲ್ಪ ಪದಾರ್ಥಗಳನ್ನ ಫ್ರೈ ಮಾಡ್ಕೋತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳಿಕ್ಕೆ. ನೋಡಿ, ಟೊಮೊಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ಎಲ್ಲವನ್ನು ಸ್ವಲ್ಪ ಹುಣಸೆಹಣ್ಣು ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಅದೇ ಬಾಣಲಿಗೆ ಒಂದು 2 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ಈರುಳ್ಳಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ನಾನು ಅದೇನು ಫ್ರೈ ಮಾಡ್ಕೊಂಡಿದ್ದೆ ನೋಡಿ ಹಾಗಲಕಾಯಿ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಈಗ ಹಾಗಲಕಾಯಿಯು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಆ ಟೈಮಲ್ಲಿ ನಾನಿಲ್ಲಿ ಮಸಾಲನ ಫ್ರೈ ಮಾಡ್ಕೊಂಡಿದ್ದೆ ಮಸಾಲಕ್ಕೆ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ರುಬ್ಕೋತಾ ಇದ್ದೀನಿ. ಅದ್ರ ಜೊತೆಗೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪೌಡರು, ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಚಕ್ಕೆ ಮತ್ತು ಲವಂಗವನ್ನು ಸೇರಿಸ್ಬಿಟ್ಟು ನೀರನ್ನು ಸೇರಿಸ್ಬಿಟ್ಟು ಅದನ್ನು ಸಣ್ಣದಾಗಿ ಪೇಸ್ಟ್ ಮಾಡಿಕೊಂಡು ಈಗ ಅದೇನು ಫ್ರೈ ಆಗ್ತಾ ಇತ್ತು ನೋಡಿ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕೀಗ. ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ, ಏಕೆಂದರೆ ಗಟ್ಟಿ ಗ್ರೇವಿ ಮಾಡ್ಕೋತಾ ಇರೋದ್ರಿಂದ. ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಬಿಟ್ಟು ಈಗ ಕುದಿ ಬರಲಿಕ್ಕೆ ಬಿಟ್ಟಿದ್ದೀನಿ. ಇನ್ನೊಂದು ಸೈಡಲ್ಲಿ ಇನ್ನೊಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ, ಏಕೆಂದರೆ ಪಲ್ಯವನ್ನು ಒಗ್ಗರಣೆಗೆ ಹಾಕಲಿಕ್ಕೆ ಅಂತ. ಈಗ ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ.
ಅದು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು, ಅಂದರೆ ಒಂದು 5 ನಿಮಿಷ ಬೇಯಬೇಕು ಅದು. ಈಗ ನೋಡಿ ಬಾಣಲಿಗೆ ನಾನು ಒಂದು 2 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಒಂದು 2ರಿಂದ 3 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸಿದ್ದೀನಿ. ಫ್ರೈ ಆದಮೇಲೆ ಅದಕ್ಕೆ 2 ಟೊಮೊಟೊವನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸಿದ್ದೀನಿ. ಅಲ್ಲಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಆ ಟೈಮಲ್ಲಿ ಇಲ್ಲೇನು ಕುದೀತಾ ಇತ್ತು ನೋಡಿ ಗ್ರೇವಿ, ಅದಕ್ಕೆ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ. ಮತ್ತು 1.5 ಸ್ಪೂನಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಗ್ರೇವಿ ಆಗಿರೋದ್ರಿಂದ ಸ್ವಲ್ಪ ಬೆಲ್ಲದ ಅಂಶನ ಜಾಸ್ತಿ ಸೇರಿಸ್ಕೋಬೇಕು, ತುಂಬ ಚೆನ್ನಾಗಾಗುತ್ತೆ. ಕಹಿ ಅಂಶ ಸ್ವಲ್ಪನೂ ಗ್ರೇವಿನಲ್ಲಿ ಬರಲ್ಲ. ಈಗ ಅದನ್ನು ಒಂದು 5 ನಿಮಿಷ ಕುದಿಸ್ಕೋಬೇಕು ಎಣ್ಣೆ ಬಿಡೋ ತನಕ. ಆ ಟೈಮಲ್ಲಿ ನೋಡಿ ಇಲ್ಲಿ ಸಾಫ್ಟ್ ಆಗಿದೆ. ಈಗ ಟೊಮೊಟೊ ಸಾಫ್ಟ್ ಆದಮೇಲೆ ಸ್ವಲ್ಪ ಉಪ್ಪು, ಒಂದು ಅರ್ಧದಿಂದ 3/4 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಸಾಂಬಾರು ಪೌಡರು, ಅರಿಶಿನ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಪುಡಿಯನ್ನು ಸೇರಿಸಿದ್ದೀನಿ ಅಲ್ಲಿ ಮಸಾಲಾಗೆ. ನೋಡಿ ಈಗ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಇದು ಸುತ್ತಲೂ, ಅಷ್ಟಾದರೆ ಸಾಕು, ಅದು ಗ್ರೇವಿ ರೆಡಿ ಆಯಿತು. ಈಗ ಇದಕ್ಕೆ ಬೇಯಿಸಿರುವಂತಹ ಕಡಲೆಕಾಳು ಮತ್ತು ಹಾಗಲಕಾಯಿಯನ್ನು ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು 3 ಸ್ಪೂನಷ್ಟು ನಾನಿಲ್ಲಿ ತೆಂಗಿನ ತುರಿಯನ್ನು ಸೇರಿಸಿದ್ದೀನಿ. ಈಗ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು, ಪಲ್ಯ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಅಲ್ಲಿ 2 ಪಲ್ಯನೂ ಸಹ ರೆಡಿ ಆಯಿತು. ಈಗ ಇದಕ್ಕೆ ನಾನಿಲ್ಲಿ ಇವತ್ತು ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಾಗುತ್ತೆ ಅದರಿಂದ. ಅಕ್ಕಿ ರೊಟ್ಟಿಗೆ ಅನ್ನ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ಇವತ್ತು ರೈಸ್ ಇರಲಿಲ್ಲ, ಅದರಿಂದ ನಾನು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ಈರುಳ್ಳಿ ರೊಟ್ಟಿನೂ ಸಹ ತುಂಬ ಚೆನ್ನಾಗಾಗುತ್ತೆ. ನೋಡಿ ಪೂರ್ತಿಯಾಗಿ 2 ದಪ್ಪ ಈರುಳ್ಳಿನೇ ತೊಗೊಂಡಿದ್ದೀನಿ. ಸಣ್ಣದಾಗಿ ನಾನು ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಮತ್ತು 1 ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಒಂದು 6 ರೊಟ್ಟಿ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಚಿಕ್ಕ ರೊಟ್ಟಿಗಳನ್ನ ಒಂದು 5ರಿಂದ 6 ರೊಟ್ಟಿ ಆಗುತ್ತೆ ಇದರಲ್ಲಿ. ನಾನು ರೈಸ್ ಮಾಡ್ಕೋತಾ ಇಲ್ಲ, ಅದರಿಂದ ರೊಟ್ಟಿನೇ ಜಾಸ್ತಿ ಮಾಡ್ಕೋತಾ ಇದ್ದೀನಿ. ರೈಸ್ ಮಾಡಿಕೊಂಡ್ರೆ ಒಂದೊಂದೇ ರೊಟ್ಟಿ ಮಾಡ್ಕೊಳ್ತೀನಿ ಅಷ್ಟೇ, ಒಂದು 3 ರೊಟ್ಟಿ ಮಾಡ್ಕೊಳ್ತೀನಿ. ಈಗ ಇದಕ್ಕೆ ನಾನಿಲ್ಲಿ ಬಿಸಿ ನೀರು, ಅಂದರೆ ಕುದಿಯುವಂಥ ನೀರನ್ನ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ರೊಟ್ಟಿ. ಚೆನ್ನಾಗಿ ಕುದಿಸ್ಕೋಬೇಕು ನೀರನ್ನು. ಅದನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊತಾ ನೀಟಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ತಣ್ಣಗಾಗುತ್ತೆ ನೋಡಿ, ಆಮೇಲೆ ಚೆನ್ನಾಗಿ ನಾದ್ಕೋಬೇಕು. ಅದನ್ನು 5 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. ಈ ಟೈಮಲ್ಲಿ ನಾನು ಅದೇನು ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡಿ ಚಿಪ್ಸ್ ರೀತಿ ಕರೀಲಿಕ್ಕೆ, ಅದನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಮಕ್ಕಳು ತುಂಬ ಇಷ್ಟಪಟ್ಬಿಟ್ಟು ತಿಂತಾರೆ. ಅವ್ರಿಗೂ ಅಂದರೆ ಚಿಪ್ಸ್ ಅಂಗಡಿಯಲ್ಲೆಲ್ಲ ನೋಡಿ ಆಲೂಗೆಡ್ಡೆ ಚಿಪ್ಸ್ ಜೊತೆಗೆ ಇದನ್ನು ಸಹ ಮಾರ್ತಾರೆ ನೋಡಿ, ಆವಾಗ ನಾನು ಇದನ್ನು ತರ್ತೀನಿ ಜಾಸ್ತಿ, ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಮಕ್ಕಳಿಗೆ ತಿನ್ನಲಿಕ್ಕೆ. ಈ ಥರ ಮಾಡಿಕೊಟ್ರು ಅಷ್ಟೇ ಮನೆಯಲ್ಲಿ ತುಂಬ ಇಷ್ಟಪಟ್ಬಿಟ್ಟು ತಿಂತಾರೆ. ಈಗ ನೋಡಿ ಒಂದು ಸೈಡಲ್ಲಿ ನಾನು ಚಿಪ್ಸ್ನ ಬೇಯಿಸ್ಕೊತಾ ಇದ್ದೀನಿ, ಇನ್ನೊಂದು ಸೈಡಲ್ಲಿ ರೊಟ್ಟಿ ಸಹ ಆಗುತ್ತೆ, ಅದರಿಂದ ಹಂಚಿಟ್ಕೊಂಡಿದ್ದೀನಿ. ರೊಟ್ಟಿನ ನೋಡಿ ಇಲ್ಲಿ ನಾನು ಈ ಥರ ಕೈನಲ್ಲಿ ಫಸ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನ ತೊಗೊಂಡು ನೀಟಾಗಿ ಅದನ್ನು ಸಾಫ್ಟಾಗಿ ಪ್ರೆಸ್ ಮಾಡ್ಕೋಬೇಕು. ನಾನಿಲ್ಲಿ ಎಣ್ಣೆ ಹಾಕ್ಬಿಟ್ಟು, ಅಂದರೆ ಹಾಳೆಗೆ ಎಣ್ಣೆ ಹಾಕ್ಬಿಟ್ಟು ಅಕ್ಕಿ ರೊಟ್ಟಿನ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ಇದು ತುಂಬ ತೆಳುವಾಗಿ ಬರುತ್ತೆ. ನಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಇದನ್ನು ಮಾಡ್ಕೊಳ್ಬೋದು. ಮತ್ತು ಬಿಸಿ ಬಿಸಿಯಾಗಿ ತಿಂದರೆ ಅಂತೂ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಬಿಸಿನೀರಲ್ಲಿ ಹಿಟ್ಟನ್ನು ಕಲಸಿರ್ತೀವಿ ನೋಡಿ, ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈ ಥರನಾದ್ರು ಮಾಡ್ಕೊಳ್ಬೋದು. ಇಲ್ಲಾಂದರೆ ಬಾಣಲಿಯಲ್ಲಿ ನೀರಿಟ್ಕೊಂಡು ಅದರಲ್ಲಿ ಸ್ವಲ್ಪ ಹಿಟ್ಟನ್ನು ಬೇಯಿಸ್ಕೊಂಡು ನಂತರ ಈ ಥರ ಪ್ರೆಸ್ ಮಾಡಿಕೊಂಡು ಬೇಯಿಸ್ಕೊಬೋದು. ಇದನ್ನು ಪ್ರೆಸ್ಸರಲ್ಲಿ ಬೇಕಿದ್ದರೂ ಪ್ರೆಸ್ ಮಾಡ್ಕೊಳ್ಬೋದು ಈ ರೀತಿಯಾಗಿ. ಇಲ್ಲ ಅಂದರೆ ಹಿಟ್ಟನ್ನು ಹಾಕ್ಬಿಟ್ಟು ನಾವು ರೊಟ್ಟಿ ಮಣೆಯಲ್ಲಿ ತಟ್ತೀವಿ ನೋಡಿ, ಆ ರೀತಿ ಮಾಡಿಕೊಂಡ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ನಾನು ಎಲ್ಲ ರೊಟ್ಟಿಯನ್ನು ಅಷ್ಟೇ ಈ ರೀತಿಯಾಗಿ ಪ್ರೆಸ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಯಾವಾಗ ತಿಂತೀವಿ ಆವಾಗ ಬಿಸಿ ಮಾಡ್ಕೊಂಡ್ಬಿಟ್ಟು ತಿಂದ್ಬಿಡ್ಬೋದು. ಈಸಿ ಆಗುತ್ತೆ ನಮಗೆ ಕೆಲಸ. ನೋಡಿ ಈ ಪಲ್ಯ ಅಂತೂ ತುಂಬ ಚೆನ್ನಾಗಾಗುತ್ತೆ. ರೊಟ್ಟಿ, ಚಪಾತಿ, ಪೂರಿ, ಇಲ್ಲಾಂದರೆ ಸೈಡ್ ಡಿಶ್ ಆಗಿ ಎಲ್ಲದಕ್ಕೂ ಸಹ ತುಂಬ ಚೆನ್ನಾಗಾಗುತ್ತೆ. ಗ್ರೇವಿನೂ ಅಷ್ಟೇ ಬೆಲ್ಲ ಹಾಕಿರ್ತೀವಿ ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಅನ್ನಕ್ಕೆ ತುಂಬ ಚೆನ್ನಾಗಾಗುತ್ತೆ ಗ್ರೇವಿ. ಇದು ಅಷ್ಟೇ ಸೈಡ್ಸಿಗೆ ನಾವು ತಿಳಿ ಸಾಂಬಾರೆಲ್ಲ ಮಾಡ್ಕೋತೀವಿ ನೋಡಿ, ಆ ಟೈಮಲ್ಲಂತೂ ಈ ಥರ ಮಾಡ್ಕೊಂಬಿಟ್ರೆ ಇನ್ನೂ ಜಾಸ್ತಿ ಸಾಂಬಾರಲ್ಲಿ ಊಟ ಮಾಡಿಬಿಡ್ತೀವಿ ರೈಸ್ನ. ಅಂದರೆ ಇದನ್ನು ಸೈಡ್ಸಾಗಿ ಯೂಸ್ ಮಾಡ್ಕೊಂಬಿಟ್ರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ 3 ಹಾಗಲಕಾಯಿದು ಏನು ಅಡುಗೆಗಳನ್ನ ಮಾಡಿದ್ದೆ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಇದಕ್ಕೆ ಬೆಲ್ಲ ಯೂಸ್ ಮಾಡಿರ್ತೀವಿ ನೋಡಿ, ನಾನು ಇದಕ್ಕೆ ಇವತ್ತು ಬೆಲ್ಲ ಯೂಸ್ ಮಾಡಿಲ್ಲ, ಅದಕ್ಕೂ ಬೆಲ್ಲ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಆದರೆ ಡ್ರೈ ಪಲ್ಯ ಏನು ಮಾಡಿದ್ವೋ ಅದಕ್ಕೆ ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ, ಕಡಲೆಕಾಳು ಹಾಕಿರ್ತೀವಿ ನೋಡಿ, ಅದರಲ್ಲೇ ಸ್ವೀಟ್ ಅಂಶ ಇರುತ್ತೆ, ತುಂಬ ಚೆನ್ನಾಗಾಗುತ್ತೆ. ರೊಟ್ಟಿನೂ ಅಷ್ಟೇ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಇದನ್ನು ಮಧ್ಯಾಹ್ನ ಲಂಚ್ ಟೈಮಲ್ಲಿ ಮಾಡ್ಕೊಂಡಿದ್ದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಾಗುತ್ತೆ. ಯಾವ ರೆಸಿಪಿ ಇಷ್ಟ ಆಗುತ್ತೆ ಅದನ್ನು ಟ್ರೈ ಮಾಡಿ.
ತುಂಬ ಚೆನ್ನಾಗಾಗುತ್ತೆ. ಮೊಸರು ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ಪೂರ್ತಿಯಾಗಿ ಹಾಗಲಕಾಯಿದೆ ಮಾಡಿದ್ನಲ್ವ, ಮೊಸರು ಟೇಸ್ಟ್ ಕೊಡುತ್ತೆ. ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.